ಬಳಿ ದರ್ಶನ್ ಹೊರಬರುವ ಸಾಧ್ಯತೆಯಂತೂ ಇಲ್ಲವೇ ಇಲ್ಲ ಎಂಬ ಮಾತು ಎಲ್ಲರಿಗೂ ತಿಳಿದಿದೆ. ಅದಕ್ಕೆ ಪೂರಕ ಎಂಬುವಂತೆ ಸಿಸಿಟಿವಿ ಸಾಕ್ಷ್ಯಗಳನ್ನು ಇನ್ನಷ್ಟು ಪಕ್ಕಾ ಮಾಡಿಕೊಳ್ಳುವುದಕ್ಕೆ ಖಾಕಿ ಟೀಮ್ ಎಫ್ಎಸ್ಎಲ್ ಮೊರೆ ಹೋಗಿದೆಯಂತೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ದರ್ಶನ್ಗೆ ಇನ್ನಷ್ಟು ಕಂಟಕವಾಗ್ತಿದೆ ಸಾಕ್ಷ್ಯಗಳು. ಎಫ್ಎಸ್ಎಲ್ನಲ್ಲಿ ನಡೆಯುತ್ತಿದೆ ಸಿಸಿಟಿವಿ ಕಂಪ್ಯಾರಿಸನ್. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿರೋ ನಟ ದರ್ಶನ್ಗೆ ಕಾನೂನಿನ ಕುಣಿಕೆ ಮತ್ತಷ್ಟು ಕಠಿಣವಾಗ್ತಾ ಇದೆ. ಈಗಾಗಲೇ 100ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿರುವ ಕಾಮಾಕ್ಷಿ ಪಾಳ್ಯ ಪೊಲೀಸರು ಸಿಸಿಟಿವಿ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಎಫ್ಎಸ್ಎಲ್ಗೆ ನೀಡಿತ್ತು. ಈ ಪ್ರಕರಣದಲ್ಲಿ ಸಿಸಿಟಿವಿ ದೃಶ್ಯಗಳೇ ಪ್ರಬಲ ಸಾಕ್ಷಿಯಾಗಿತ್ತು. ಎಲ್ಲಾ ಫುಟೇಜ್ ಅನ್ನ ಡಿಲೀಟ್ ಮಾಡಿದ್ದನ್ನ ರಿಟ್ರೀವ್ ಮಾಡಿದ್ದು ಇದೀಗ ಕಂಪ್ಯಾರಿಸನ್ ಕಾರ್ಯ ಶುರುವಾಗಿದೆ. ದರ್ಶನ್ ಮನೆ ಸಿಸಿಟಿವಿ ದೃಶ್ಯ, ಪಟ್ಟಣಗೆರೆ ಶೆಡ್ನ ಬಳಿಯ ದೃಶ್ಯ, ಚಿತ್ರದುರ್ಗದಿಂದ ರೇಣುಕಸ್ವಾಮಿ ಕರೆತಂದ ದೃಶ್ಯ, ಹಲ್ಲೆ ಮಾಡಿದ 3 ಸೆಕೆಂಡ್ ದೃಶ್ಯ ಸೇರಿ ಎಲ್ಲಾ ಸಿಸಿಟಿವಿ ದೃಶ್ಯಗಳನ್ನು ರಿಟ್ರೀವ್ ಮಾಡಿರುವ ಪೊಲೀಸರು ಇವುಗಳಲ್ಲಿನ ಆರೋಪಿಗಳ ಚಲನವಲನಗಳನ್ನ ಕಂಪ್ಯಾರಿಸನ್ ಮಾಡೋದಕ್ಕೆ ತಯಾರಿ ಮಾಡಿದಾರಂತೆ. ಸಿಸಿಟಿವಿ ದೃಶ್ಯಗಳ ಜೊತೆ ಆರೋಪಿಗಳ ಫೋಟೋ ಮ್ಯಾಚಿಂಗ್, ಸಿಸಿಟಿವಿ ಫೋಟೋ ಹಾಗೂ ಬಂಧನದ ವೇಳೆಯಲ್ಲಿದ್ದ ಆರೋಪಿಗಳನ್ನ ಫೋಟೋನ ಕಂಪ್ಯಾರಿಸನ್ ಮಾಡೋದಕ್ಕೆ ಎಫ್ಎಸ್ಎಲ್ಗೆ ಪೊಲೀಸರು ಕಳಿಸಿದಾರಂತೆ. ಹಾಗಾದ್ರೆ ಎಫ್ಎಸ್ಎಲ್ ಅಲ್ಲಿ ಏನು ಹೋಲಿಕೆ ಮಾಡಲಾಗುತ್ತೆ ಅನ್ನೋದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿದೆ. ಆರೋಪಿಗಳ ಕಣ್ಣುಗಳು, ಎಲ್ಲರ ಕಣ್ಣುಗಳ ಬಣ್ಣ, ಅವರ ಕಣ್ಣುಗಳ ಅಂತರ, ಆರೋಪಿಗಳ ದೇಹ, ಬಾಯಿ ತುಟಿಯ ಭಾಗ, ಮೂಗಿನ ಭಾಗ, ಇದನ್ನ ಅಪರಾಧಿಕ ಭಾಷೆಯಲ್ಲಿ ವಿಜುವಲ್ಸ್ ಕಂಪ್ಯಾರಿಸನ್ ಅಂತಾರೆ. ಈ ವಿಜುವಲ್ಸ್ ಕಂಪ್ಯಾರಿಸನ್ ನಿಂದ ನ್ಯಾಯಾಲಯದಲ್ಲಿ ಇದು ಎಡಿಟೆಡ್ ಅಲ್ಲ ಅನ್ನೋದು ದೃಢವಾಗುತ್ತೆ. ಸಂಗ್ರಹಿಸಿದ ದೃಶ್ಯದಲ್ಲಿ ಇರೋದು ಇದೇ ವ್ಯಕ್ತಿ ಅನ್ನೋದು ದೃಢ ಆಗುತ್ತೆ. ಇದರಿಂದ ಬಲವಾದ ಸಾಕ್ಷಿಯಾಗಿ ಕೋರ್ಟ್ ಪರಿಗಣನೆ ಮಾಡುತ್ತೆ. ಈ ಹಿಂದೆಯೂ ಅನೇಕ ಪ್ರಕರಣದಲ್ಲಿ ಪೊಲೀಸರು ವಿಜುವಲ್ ಕಂಪ್ಯಾರಿಸನ್ ಮಾಡಿದ್ದಾರೆ. ಇದೇ ರೀತಿ ವಿಜುವಲ್ ಕಂಪ್ಯಾರಿಸನ್ ಮಾಡ್ತಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ ಸ್ನೇಹಿತರು ಜೈಲು ಸೇರಿದ್ರು ಬುದ್ಧಿ ಬಂದಿಲ್ಲ ಅನ್ಸುತ್ತೆ. ಕೊಲೆ ಮಾಡಿದ್ದಾಯ್ತು, ಜೈಲು ಸೇರಿದ್ದು ಕೂಡ ಆಯ್ತು. ಈಗ ಗಲಾಟೆ ಮಾಡ್ಕೊಳ್ತಿದ್ದಾರಂತೆ. ಎಲ್ಲಿ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಜೈಲಲ್ಲೂ ದರ್ಶನ್ ಗ್ಯಾಂಗ್ನ ಕಿರಿಕ್. ತಪ್ಪು ಮಾಡಿಬಿಟ್ವಿ ಅಂತ ಸ್ನೇಹಿತರ ಅಳಲು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋದು ಒಬ್ಬರಲ್ಲ ಇಬ್ಬರಲ್ಲ 17 ಜನರು. ಆ ಪೈಕಿ 4ರನ್ನ ತುಮಕೂರಿನ ಜೈಲ್ಗೆ ಶಿಫ್ಟ್ ಮಾಡಲಾಗಿದೆ. ಆ ಪೈಕಿ ಒಂದೊಂದು ಆರೋಪಿಗಳದ್ದು ಒಂದೊಂದು ಕತೆ ಇದೆ. ತುಮಕೂರಿನ ಜೈಲಿನಲ್ಲಿರೋ 4ರ ನಡುವೆ ಮಾತಿನ ಚಕಮಕಿ ನಡೆದಿದೆಯಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಒಬ್ಬೊಬ್ಬರಿಗೂ ಒಂದೊಂದು ಲಿಂಕ್. ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದು, ಹತ್ಯೆ ಮಾಡಿದ್ದು ಪವಿತ್ರ ಗೌಡ ಕಾರಣಕ್ಕೆ. ದರ್ಶನ್ ಮತ್ತು ಪವಿತ್ರ ಗೌಡ ಈ ಪ್ರಕರಣದ ನೇರ ಆರೋಪಿಗಳು. ಆದ್ರೆ ಇನ್ನುಳಿದ ಆರೋಪಿಗಳು ಸನ್ನಿವೇಶಕ್ಕೆ ತಕ್ಕಂತೆ ಜೊತೆಯಾಗಿ ಕೊಲೆ ಮಾಡಿದ ಪಾಲನ್ನ ಹಂಚಿಕೊಂಡವರು. ಹೀಗಾಗಿ ದರ್ಶನ್, ಪವಿತ್ರ ಹೊರತಾಗಿ 15 ಜನರು ಕಂಬಿ ಹಿಂದೆ ಸೇರಿದ್ದಾರೆ. ಕೊಲೆ ಮಾಡಿದ್ದಕ್ಕೆ ಒಬ್ಬೊಬ್ಬರ ಮೇಲೆ ಒಬ್ಬೊಬ್ಬರು ಹೇಳಿಕೊಂಡು ನಿನ್ನ ಮಾತು ಕೇಳಿ ನಾನು ಸಿಕ್ಕಾಕೊಂಡೆ ಅಂತ ಪರಸ್ಪರ ನಿಂದನೆ ಮಾಡ್ಕೊಳ್ತಿದ್ದಾರಂತೆ. ರವಿಶಂಕರ್, ನಿಖಿಲ್, ಕಾರ್ತಿಕ್, ಕೇಶವ್ ಎಲ್ಲರೂ ಒಂದೇ ಬ್ಯಾರಕ್ನಲ್ಲಿದ್ದು ನಿತ್ಯ ಪರಸ್ಪರ ಬೈದಾಡಿಕೊಂಡು ಒಬ್ಬರ ಮೇಲೆ ಆರೋಪ ಪ್ರತ್ಯಾರೋಪ ಮಾಡ್ತಿದ್ದಾರಂತೆ. ಈ ಮಧ್ಯೆ ರಾಘವೇಂದ್ರನ ಮಾತು ಕೇಳಿ ನಾವೆಲ್ಲರೂ ಸಿಲುಕಿದ್ವಿ, ನಮಗೆ ಜೈಲೇ ಗಟ್ಟಿಯಾಗುತ್ತೇನೋ, ಯಾರು ಸಹಾಯ ಮಾಡ್ತಾರೋ ಇಲ್ವೋ ಎಂದು ಗೋಳಾಡ್ತಿದ್ದಾರಂತೆ. ನಮ್ಮೆಲ್ಲರ ಜೀವನ ಸೆಟ್ಲ್ ಆಗುತ್ತೆ, ಡೋಂಟ್ ವರಿ ಅಂದಿದ್ದಂತೆ ರಾಘವೇಂದ್ರ. ಕೊಲೆ ಬಳಿಕ ಮೃತದೇಹ ಬಿಸಾಡಿದ್ದು ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗಿದ್ದು ಎಲ್ಲ ರಾಘವೇಂದ್ರ ಹೇಳಿದ್ದಂತೆ. ದುಡ್ಡಿನ ಆಸೆಗೆ ತಪ್ಪು ಮಾಡಿಬಿಟ್ವಿ ಎಂದು ಜೈಲು ಸಿಬ್ಬಂದಿ ಬಳಿ ಅಳಲು ತೋಡಿಕೊಂಡಿದ್ದಾರಂತೆ. ಇನ್ನು ಜೋರು ಮಾತುಗಳಿಂದ ಬೈದಾಡಿಕೊಂಡಿದ್ದಕ್ಕೆ 4ವರಿಗೂ ಜೈಲಾಧಿಕಾರಿಗಳಿಂದ ಎಚ್ಚರಿಕೆ ನೀಡಿ ಗಲಾಟೆ ಮಾಡಿಕೊಂಡ್ರೆ ಕಷ್ಟ ಅಂತ ಜೈಲು ಸಿಬ್ಬಂದಿ ಭದ್ರತೆಗೆ ನಿಗಾ ಇಟ್ಟಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭೀಕರ ಅಪಘಾತ, 3 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ. ಆಡಿ ಕಾರ್ ಮರಕ್ಕೆ ಡಿಕ್ಕಿಯಾಗಿ ಇಂಥದ್ದೊಂದು ದುರಂತ ಸಂಭವಿಸಿದೆ. 3 ಕೊನೆಯುಸಿರೆಳೆದಿದ್ದಾರೆ. ಮತ್ತೊಬ್ಬ ಅದರಲ್ಲಿ ಸೇಫ್ ಹಾಕಿದ್ದಾನೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೃತರು ರೇವಾ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಅಂತ ಹೇಳಲಾಗ್ತಾ ಇದೆ. ಬಂಗಾರಪೇಟೆ ಮುಖ್ಯ ರಸ್ತೆ ಸಹಕಾರ ನಗರ ಬಳಿ ನಡೆದಂತಹ ಅಪಘಾತ ಇದು. ಹಾಸನದ ಹರ್ಷವರ್ಧನ್, ಬಳ್ಳಾರಿಯ ಬಸವರಾಜ್, ಬಂಗಾರಪೇಟೆಯ ಮತ್ತೊಬ್ಬ ವ್ಯಕ್ತಿ ಕೂಡ ಅದರಲ್ಲಿ ಇದ್ದ ಅಂತ ನೋಡಿ. ದೃಶ್ಯ ನಾವು ಗಮನಿಸ್ತಾ ಇದ್ದೀವಿ. ಆಡಿ ಕಾರ್ನ ಪರಿಸ್ಥಿತಿ ಹೇಗಿದೆ ಅಂತ.
ವೇಗವಾಗಿ ಬಂದು ಮರಕ್ಕೆ ಡಿಕ್ಕಿ ಹೊಡೆದಿರುವ ಪರಿಣಾಮ ಈ ಭೀಕರ ಅಪಘಾತ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. 3 ವಿದ್ಯಾರ್ಥಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. 3 ಸ್ಪಾಟ್ ಡೆತ್. ಒಬ್ರು ಅದರಲ್ಲಿ ಸೇಫ್ ಆಗಿದ್ದಾರೆ. ತಕ್ಷಣ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೃತರು ರೇವಾ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಅಂತ ಕೂಡ ಗುರುತಿಸಲಾಗ್ತಾ ಇದೆ. ಜೈಲು ಹಕ್ಕಿಯಾಗಿರೋ ನಟ ದರ್ಶನ್ ಬಂಧಿಖಾನೆಯಲ್ಲಿ ಪರದಾಡ್ತಿದ್ದಾರೆ. ಮನೆ ಊಟ ಸಿಗದೆ ಕಂಗಾಲಾಗಿರುವ ದಾಸ ಈಗ ಜೈಲು ಅಧಿಕಾರಿಗಳಿಗೆ ಆವಾಜ್ ಬೇರೆ ಹಾಕಿದ್ದಾರಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಾರಾಗೃಹದಲ್ಲಿ ಕಾಟೇರ ಕೆಂಡ. ಜೈಲು ಸಿಬ್ಬಂದಿಗೆ ದರ್ಶನ್ ಆವಾಜ್. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದು, ಒಂದ್ ಕಡೆ ಮನೆ ಊಟ ಇಲ್ಲದೆ ಗೋಳಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಜೈಲಿನ 4 ಗೋಡೆಯ ಮಧ್ಯೆ ಇರಲಾಗದೆ ಪರದಾಡ್ತಾ ಇದ್ದಾರೆ. ಹರಪನ ಅಗ್ರಹಾರದಲ್ಲಿ ಚಡಪಡಿಸ್ತಾ ಇರುವ ದರ್ಶನ್ ಜೈಲು ಅಧಿಕಾರಿಗಳ ಜೊತೆಗೆ ಕಿರಿಕ್ ಮಾಡಿಕೊಂಡಿದ್ದಾರೆ. ವಿಶೇಷ ಭದ್ರತಾ ಕೊಠಡಿಯಿಂದ ಹೊರಗಡೆ ವಾಕಿಂಗ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಗಲಾಟೆ ಮಾಡಿದ್ದು ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಿದ್ದಾರಂತೆ. ದರ್ಶನ್ಗಾಗಿ ಪತ್ನಿ ಬಳಿಕ ಮದರ್ ಇಂಡಿಯಾ ಸಹ ಟೆಂಪಲ್ ರನ್ ಶುರು ಮಾಡಿಕೊಂಡಿದ್ದಾರೆ. ಅದು ಯಾರು, ಎಲ್ಲಿಗೆ ಹೋಗಿದ್ದಾರೆ ಅಂತೀರಾ? ಈ ಸ್ಟೋರಿ ನೋಡಿ. ದರ್ಶನ್ಗಾಗಿ ಪವರ್ಫುಲ್ ಸ್ಥಳಕ್ಕೆ ಸುಮಲತಾ. ದಚ್ಚು ಹೊರತರಲು ಮದರ್ ಇಂಡಿಯಾ ಸರ್ಕಸ್. ದೊಡ್ಡಮಗ ದರ್ಶನ್ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದ್ದರೆ ಇತ್ತ ಮದರ್ ಇಂಡಿಯಾ ಸುಮಲತಾ ಈಗ ಪವರ್ಫುಲ್ ಜಾಗಕ್ಕೆ ಭೇಟಿ ನೀಡಿ ಮಗನ ಒಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಬಂಧನವಾಗಿ 2 ತಿಂಗಳಾಗ್ತಾ ಬಂದಿದೆ. ಇನ್ನೊಂದು ಕಡೆ ಕೋರ್ಟ್ ಮೊನ್ನೆಯಷ್ಟೇ ದರ್ಶನ್ಗೆ ಆಗಸ್ಟ್ 14ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿ ಆದೇಶವನ್ನ ನೀಡಿತ್ತು. ಈ ನಡುವೆ ನಿನ್ನೆ ಸುಮಲತಾ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಿಶೇಷ ಸ್ಥಳಕ್ಕೆ ಭೇಟಿ ನೀಡಿದ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಬಂಧನವಾದಾಗಿನಿಂದಲೂ ಸುಮಲತಾ ಸೋಷಿಯಲ್ ಮೀಡಿಯಾಗಳಿಂದ ಮಾಧ್ಯಮಗಳಿಂದ ದೂರವೇ ಇದ್ದಾರೆ. ಒಮ್ಮೆ ಮಾತ್ರ ದರ್ಶನ್ ಪ್ರಕರಣದ ಬಗ್ಗೆ ಮಾತಾಡಿದ್ದಾರೆ. ದರ್ಶನ್ ಯಾವತ್ತಿದ್ರು ನನ್ನ ಮಗನೇ, ಅವನು ನಿರ್ದೋಷಿಯಾಗಿ ಹೊರಬರಲಿ ಅನ್ನೋದೇ ನನ್ನ ಆಸೆ ಅಂತ ಹೇಳಿದ್ರು. ನಾನು ಆ ರೀತಿಯ ದರ್ಶನ ಮಾತ್ರ ನಾನು ನೋಡಿದ್ದೀನಿ. ಬೇರೆ ವಿಚಾರಗಳು, ಸಾಕ್ಷಿಗಳು ಅದ್ರ ಬಗ್ಗೆ ಮಾತಾಡೋ ಒಂದು ಪೊಸಿಷನ್ ಅಲ್ಲಿ ನಾನಿಲ್ಲ. ಯಾಕಂದ್ರೆ ಅದರ ಮಾಹಿತಿ ನನ್ನ ಹತ್ರ ಇರೋದು ಸಾಧ್ಯನೇ ಇಲ್ಲ. ಅದೇನಿದ್ರು ಪೊಲೀಸ್ ಕೋರ್ಟು ಅಲ್ಲಿ ಪ್ರೂವ್ ಆಗಬೇಕು, ಸಾಬೀತಾಗಬೇಕು. ನನ್ನ ಮನಸ್ಸು, ನಾನು ಅವನ ಒಂದು ಮಗನಾಗಿ ನಾನು ನೋಡ್ಕೊಂಡು ಬಂದಿದ್ದೀನಿ. ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇದೀಗ ದರ್ಶನ್ಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾ ಇದ್ದಂತೆ ಇತ್ತ ಸುಮಲತಾ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಸಾಯಿಬಾಬಾ ಮಂದಿರಕ್ಕೆ ಹೋಗಿರುವ ಫೋಟೋಗಳನ್ನ ಹಂಚಿಕೊಂಡಿರುವ ಸುಮಲತಾ ಬಾಬಾನ ಆಶೀರ್ವಾದ ಯಾವತ್ತೂ ನಮ್ಮ ಮೇಲೆ ಇರಲಿ ಅಂತ ಬೇಡಿಕೊಂಡಿದ್ದಾರೆ. ಒಟ್ಟಾರೆ ದರ್ಶನ್ ಒಳಿತಿಗಾಗಿ ಸುಮಲತಾ ಟೆಂಪಲ್ ರನ್ ಶುರು ಮಾಡಿದ್ರೆ, ಇನ್ನೊಂದ್ ಕಡೆ ಪತ್ನಿ ವಿಜಯಲಕ್ಷ್ಮಿ ಮೊನ್ನೆಯಷ್ಟೇ ಚಂಡಿಕಾ ಹೋಮ ಮಾಡಿಸಿದ್ದಾರೆ.